ಮಾಸ್ಟರ್. ನಮಸ್ಕಾರ. ತಮ್ಮಲ್ಲಿ ಒಂದು ಪ್ರಶ್ನೆ. ಭಗವದ್ಗೀತೆಯ ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ಯುದ್ಧ ಮಾಡಬಾರದು ಎನ್ನುವ ಉದ್ದೇಶದಲ್ಲಿ ಇರುತ್ತಾರೆ. ಮತ್ತೆ 18ನೇ ಅಧ್ಯಾಯದಲ್ಲಿ ಮಾಡಬೇಕು ಎನ್ನುವ ಉದ್ದೇಶಕ್ಕೆ ಬರ್ತಾರೆ. ಇದು ಹೇಗೆ? ನೋಡಮ್ಮ, ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ವಿಷಾದ ಯೋಗ ಮೊದಲನೇದಲ್ಲಿ ಅರ್ಜುನ ದೇಹ ನಾನು ಹೆಂಗಿರ್ತಾರೆ, ದೇಹ ನಾನು ಆತ್ಮ ನಾನಲ್ಲ. ಆಗ ಅರ್ಜುನನ ಪ್ರಜ್ಞೆಯಲ್ಲಿ ಭೌತಿಕ ಕಲ್ಮಶ ತುಂಬಿರ್ತದೆ. ಏನ್ ತುಂಬಿರ್ತದೆ? ಇಗ್ನೋರೆನ್ಸ್. ಅವರಿಗೆ ಅಷ್ಟೊಂದು ಈ ಆತ್ಮಜ್ಞಾನ ಆಗಲಿ ಅಷ್ಟೊಂದು ಜ್ಞಾನ ಇರಕ್ಕಿಲ್ಲ. ದೇಹ ನಾನು ಅಂತ ಇರ್ತಾರೆ. ಅದಕ್ಕೋಸ್ಕರ ಫಸ್ಟ್ ಆ ಪ್ರಜ್ಞೆಯಲ್ಲಿರೋ ಕಲ್ಮಶ ಎತ್ತಾಕಕ್ಕೆ ಅರ್ಜುನ 18 ಅಧ್ಯಾಯ, 18 ಅಧ್ಯಾಯ ಎಕ್ಸ್ಪ್ಲೈನ್ ಮಾಡಬೇಕು ಬರ್ತದೆ. ಮೊದಲನೇದು ಅರ್ಜುನ ವಿಷಾದ ಯೋಗ, ಎರಡನೇದು ಸಾಂಖ್ಯ ಯೋಗ, ಮೂರನೇದು ಕರ್ಮಯೋಗ, ನಾಲ್ಕನೇದು ಜ್ಞಾನ ಕರ್ಮ ಸನ್ಯಾಸಿ ಯೋಗ, ಐದನೇದು ಕರ್ಮ ಸನ್ಯಾಸ ಯೋಗ. ಈ 5 ಅಧ್ಯಾಯ ಕರ್ಮದ ಬಗ್ಗೆ ನಿಸ್ವಾರ್ಥ ಸೇವೆ ಮಾಡುವಂತ ಎಷ್ಟು ಒಂದು ಭೌತಿಕ ಪ್ರಜ್ಞೆ ಕಲ್ಮಶನ ಎತ್ತಾಕ್ಬೇಕಾದ್ರೆ ಎಷ್ಟೊಂದು ಕಷ್ಟಪಡ್ಬೇಕಾಗುತ್ತೆ ನೋಡೋಣ. ಹೇಳ್ತಾರೆ ಸಾಂಖ್ಯ ಯೋಗದಲ್ಲಿ 24 ತತ್ವಗಳಿಂದಾದ ಭೌತಿಕ ಶರೀರ ನಿಂದಲ್ಲ, ನೀನ್ ಆತ್ಮ ಅಂತ ಹೇಳಿದ್ರು ಸಹ ನಾನು ಯುದ್ಧ ಮಾಡಕ್ಕಾಗಲ್ಲ ಅಂತಾನೆ ಹೇಳ್ತಾರೆ. ಪುನಃ ಬಂದ್ಬಿಟ್ಟು ಜ್ಞಾನ ಯೋಗ ಮತ್ತೆ ರಾಜಯೋಗದ ಬಗ್ಗೆ ಬೋಧನೆ ಮಾಡ್ತಾರೆ. ಯಾವುದು? ಜ್ಞಾನ ಯೋಗ ಮತ್ತು ರಾಜಯೋಗ. ಯಾವುದು? 6ನೇದು ಅಧ್ಯಾಯ ಧ್ಯಾನ ಯೋಗ, 7ನೇದು ಜ್ಞಾನ ವಿಜ್ಞಾನ ಯೋಗ, 8ನೇದು ಅಕ್ಷರ ಬ್ರಹ್ಮ ಯೋಗ, 9ನೇದು ರಾಜವಿದ್ಯಾ ರಾಜಗೃಹ ಯೋಗ, 10ನೇದು ವಿಭೂತಿ ಯೋಗ. ಈ 6ರಿಂದ 10ನೇ ಅಧ್ಯಾಯದ ಪ್ರಕಾರ ಜ್ಞಾನ ಯೋಗ ಮತ್ತು ರಾಜಯೋಗದ ಬೋಧನೆ ಮಾಡಿದ್ರು ಸಹ ಸಂಕಲ್ಪ ನಾನು ಯುದ್ಧ ಮಾಡಕ್ಕಾಗಲ್ಲ ಅಂತ ಸಂಕಲ್ಪದಲ್ಲಿ ಇದ್ಬಿಡ್ತಾರೆ. ಇವರು ತುಂಬಾ ಕಷ್ಟಪ್ಪ, ಕರ್ಮಯೋಗ ಬೋಧನೆ ಮಾಡಿದೆ, ಜ್ಞಾನ ಯೋಗ ಬೋಧನೆ ಮಾಡಿದೆ, ರಾಜಯೋಗದ ಬಗ್ಗೆನೂ ನಾನು ಬೋಧನೆ ಮಾಡಿದೆ ಗೊತ್ತಾ. ಇವರು ಕಲ್ಮಶ ಶುದ್ಧಿ ಮಾಡೋಕೆ ಇನ್ನೂ ನಾವು ಪ್ರಯತ್ನ ಪಡಬೇಕು ಅಂತ 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ದರ್ಶನ, ಈಶ್ವರನ ಸಾಕಾರ ರೂಪ ಸಚ್ಚಿದಾನಂದ ವಿಗ್ರಹ ಇದೆಯಲ್ಲ ಆ ರೂಪನ ತೋರಿಸ್ತಾರೆ. ಎಷ್ಟನೇದು? 11ನೇ ಅಧ್ಯಾಯದಲ್ಲಿ ತೋರಿಸ್ತಾರೆ. ಆವಾಗ ಅರ್ಜುನಿಗೆ ಆವಾಗ 75% ನಂಬಿಕೆ ಬಂದಿರ್ತದೆ. ಯಾವುದು? ಕೃಷ್ಣ ಹೇಳೋದು ಒಂದೊಂದು ವಾಕ್ಯನು ಸತ್ಯ, ಅವ್ರು ಹೇಳ್ದಂಗೆ ನಾನು ಕೇಳಬೇಕು ಅಂತ ಒಂದು ನಿರ್ಧಾರಕ್ಕೆ ಬರ್ತಾರೆ. ಯಾವ್ದಕ್ಕೆ ಬರ್ತಾರೆ? ಒಂದು ನಿರ್ಧಾರಕ್ಕೆ. 12ನೇ ಆವಾಗ ಏನ್ ಮಾಡ್ತಾರೆ? 17ನೇದಲ್ಲಿ ಭಕ್ತಿ ಯೋಗ ಪ್ರಾರಂಭ ಮಾಡ್ತಾರೆ. ಭಕ್ತಿ ಯೋಗದಲ್ಲಿ ಪ್ರಾರಂಭ ಯಾವುದು ಗೊತ್ತಿರ್ತದೆ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯ ಸಖ್ಯ ಆತ್ಮನಿವೇದನಂ. ಮೊದಲನೇದು ಶ್ರವಣಂ ಅಂದ್ರೆ ಗೀತೆ ಬಿಟ್ಬಿಟ್ಟು ನಾನು ಹೇಳಿದ್ ಬಿಟ್ಟು ಬೇರೆ ಯಾವ್ದು ನೀನು ಕೇಳಬೇಡ. ಏನ್ ಹೇಳ್ತಾರೆ? ಗೀತೆಯಲ್ಲಿ ನಾನು ಹೇಳಿದ್ ಒಂದೊಂದು ಸತ್ಯ, ಶ್ರವಣ ಅದನ್ನ ನೀನು ಕೇಳು ಸಾಕು. ಆಮೇಲೆ 13ನೇ ಅಧ್ಯಾಯದಲ್ಲಿ ಕ್ಷೇತ್ರಜ್ಞ ಯೋಗ. ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ಕ್ಷೇತ್ರಜ್ಞನಾಗಿದ್ದೇನೆ. ನಿಂದು ಒಂದು ಜೀವ ಅಲ್ಪ ಪ್ರಜ್ಞೆ, ನಿನ್ನ ದೇಹ ಪ್ರಜ್ಞೆ ಮಾತ್ರ ಇದೆ. ನನ್ನಲ್ಲಿ ಈಶ್ವರನಲ್ಲಿ ನಿನ್ನ ಎಲ್ಲಾ ದೇಹದ ಪ್ರಜ್ಞೆ ನನ್ನಲ್ಲಿದೆ. ನಾನು ಅಖಂಡ ಪರಿಪೂರ್ಣ ಪ್ರಜ್ಞೆ, ಪರಮ ಪ್ರಜ್ಞೆ. ನಾನು ಯಾವಾಗಲೂ ಸ್ವಾತಂತ್ರ್ಯದಲ್ಲಿ ಇರುವನು. ನೀನ್ ನಂತರ ಆಗಕ್ಕಾಗಲ್ಲ ಕಣಯ್ಯ. ನೀನು ಬಂದ್ಬಿಟ್ಟು ಅಲ್ಪ ಪ್ರಜ್ಞೆ, ದೇಹ ಪ್ರಜ್ಞೆ ಇದೆ. ನಾನು ನಿನ್ನ ದೇಹದಲ್ಲೇ ನಾನು ಕ್ಷೇತ್ರಜ್ಞನಾಗಿದ್ದೇನೆ. ನೀನ್ ನನ್ನ ಚಿಂತನೆ ಮಾಡು ಅಂತ 13ನೇ ಹೇಳ್ತಾರೆ. ನೆಕ್ಸ್ಟ್ ಗುಣಾತ್ರಿಯ ವಿಭಾಗ ಯೋಗ. ಯಾವುದು? 14ನೇ ಅಧ್ಯಾಯ ಗುಣಾತ್ರಿಯ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. 15ಕ್ಕೆ ಪುರುಷೋತ್ತಮ ಯೋಗ. ನಾನೇ ದೇವೋತ್ತಮ ಪರಮ ಪುರುಷ, ಆದಿಯಲ್ಲಿ ನಾನೇ ಪರಮ ಪುರುಷನಾಗಿ ಬರ್ತೀನಿ, ನನ್ನ ಸಕಾರ ರೂಪನ ನೀನು ನೋಡು ಅಂತ ಆಗ ಎಕ್ಸ್ಪ್ಲೇನ್ ಮಾಡ್ತಾ. ಆವಾಗ 90% ಪಕ್ಕ ಆಗುತ್ತೆ ರಾಜನ್. ಆಮೇಲೆ ಪುನಃ ಬಂದ್ಬಿಟ್ಟು ಯಾವುದು 16, 17, 18ರಲ್ಲಿ ದೈವ ಸುರ ಸಂಪದ ವಿಭಾಗ ಯೋಗ. ಆಮೇಲೆ ಇದ್ರನ್ನ 17ನೇ ಅಧ್ಯಾಯ ಬಂದ್ಬಿಟ್ಟು ಶ್ರದ್ಧಾತ್ರೇಯ ವಿಭಾಗ ಯೋಗ. 18 ಮೋಕ್ಷ ಸನ್ಯಾಸ ಯೋಗ. ಇದು 3ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಆದ್ರೂ ಸಹ ಬಂದ್ಬಿಟ್ಟು ಇಷ್ಟೊಂದು ಮಾತು ನೋಡಿ, ಎಷ್ಟು ಭೌತಿಕ ಕಲ್ಮಶನ
ಎತ್ತಾಕ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ಬೇಕು ನೋಡು. ಆಮೇಲೆ ಲಾಸ್ಟ್ ಒಂದೇ ಒಂದು 18ನೇ ಅಧ್ಯಾಯ ಒಂದು ಶ್ಲೋಕ ಬಂದ್ಬಿಡ್ತದೆ. ಏನ್ ಬರ್ತದೆ? ಒಂದು ಶ್ಲೋಕ. ಆ ಶ್ಲೋಕದಲ್ಲಿ ಫುಲ್ 100% ಕವರ್ ಆಗ್ಬಿಡ್ತದೆ. ಯಾವುದು ಯಾವುದು ಯಾವುದಂದ್ರೆ 18ನೇ ಅಧ್ಯಾಯದಲ್ಲಿ ಸರ್ವಧರ್ಮನ್ ಪರಿತ್ಯಾಜ್ಯ ಮಾಮೇಕಂ ಶರಣು ವ್ರಜ ಅಹಂ ತ್ವಂ ಪಾಪಯೋಭ್ಯೋ ಮೋಕ್ಷಾಯಿಷಾಮಿ ಮಾ ಶುಚಃ ಅಂತ ಒಂದು ಶ್ಲೋಕ ಬರ್ತದೆ. ಯಾವುದು 18ರಲ್ಲಿ ಏನು ಅಂತ, ಸರ್ವ ಧರ್ಮಗಳು, ಆ ಧರ್ಮ ಈ ಧರ್ಮ ಇದೆಲ್ಲ ನೀನು ಬಿಟ್ಬಿಡು, ಅದೆಲ್ಲ ಬೇಡ. ನೀನು ಸನಾತನ ಧರ್ಮದವನು. ಯಾವುದು ಸನಾತನ ಧರ್ಮದ? ಯಾವುದು? ಜನರ ಸೇವೆ ಮಾಡೋದು. ನಂದು ಸೇವೆ ಮಾಡು, ನನ್ನ ಸೇವೆ ಮಾಡು, ಅದನ್ನ ಸೇವೆ ಮಾಡ್ಬಿಡು, ನನಗೆ ಶರಣಾಗತಿ ಆಗ್ಬಿಡು. ಆ ಧರ್ಮ ಈ ಧರ್ಮ ಯಾವುದು ಬೇಡ. ನೀನು ನನಗೆ ಶರಣಾಗತಿ ಆಗ್ಬಿಟ್ರೆ ನಿನ್ನ ಭೌತಿಕ ಕಲ್ಮಶ ಕೆಟ್ಟದು ಒಳ್ಳೇದಿದಲ್ಲ ಅದನ್ನೆಲ್ಲ ಶುದ್ಧ ಮಾಡ್ಬಿಟ್ಟು ನಿನ್ನ ಮುಕ್ತಿ ಮಾರ್ಗ, ಮೋಕ್ಷಕ್ಕೆ ಮಾರ್ಗ ಯಾವುದು ಅಂತ ನಾನು ತೋರಿಸ್ತೀನಿ ಅರ್ಜುನ. ನಾನು ಹೇಳ್ದೆ ನೀನು ಕೇಳು ಅಂತ 18ನೇ ಅಧ್ಯಾಯದಲ್ಲಿ ಆ ಒಂದು ಶ್ಲೋಕದಿಂದ ಸಂಪೂರ್ಣ ಪರಿಪೂರ್ಣತೆ ಆಗ್ಬಿಡ್ತದೆ. ಪ್ರಜ್ಞೆ ಕಂಪ್ಲೀಟ್ ಪರಿಣಾಮಬಿಟ್ಟು ಆಗ ಕೃಷ್ಣ ನೀನೇ ಸಚ್ಚಿದಾನಂದ ವಿಗ್ರಹ, ನೀನೇ ಕಣಪ್ಪ ಸಚ್ಚಿದಾನಂದ ವಿಗ್ರಹ, ನೀನೇ ಆದಿಯಲ್ಲಿ ದೇವೋತಪ ಪರಮ ಪುರುಷನಾಗಿ ಬರ್ತೀಯ ಕೃಷ್ಣ ಅಂತ ಹಂಗೆ ಶರಣಾಗದೆ ನೀನ್ ಹೇಳಿದ್ದೆ ಮಾತು ಅಂತ ಹೇಳ್ಬಿಟ್ಟು ಆವಾಗ ಸಂಕಲ್ಪ ಬಾಳ್ಗೆ ಸಮೃದ್ಧಿಯೊಂದಿಗೆ